ಸಂದರ್ಭ ಕನ್ನಡ ನ್ಯೂಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಎಲ್ರಿಗೂ ನಮಸ್ಕಾರ. ನಾನು ಸೌಭಾಗ್ಯ. ಹಾಗೆ ಇದು ನಮ್ಮ ಕಾರ್ಯಕ್ರಮ ಶ್ರೀ ಸೌಭಾಗ್ಯ ಅಸೋಸಿಯೇಟ್ಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಒಂದು ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದ್ದೀನಿ. ನನ್ನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಾಯಕರಿಗೆ ಹಾಗೂ ಎಲ್ಲ ಸಾರ್ವಜನಿಕ ಅಭಿಮಾನಿಗಳು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ದಯಮಾಡಿ ತಮ್ಮ ಒಂದು ಚಪ್ಪಾಳೆಯೊಂದಿಗೆ ಎಲ್ಲಿಗೂ ಸುಸ್ವಾಗತ. ನಾನು ಲಕ್ಷ್ಮೀಕಾಂತ್, ನಿಮ್ಮ ಲಕ್ಷ್ಮೀಕಾಂತ್. ನಮ್ಮ ತಂಡದಿಂದ ಎಲ್ಲ ಗಾನಕೋಗಿಲೆಗಳಿಗೂ ಸುಸ್ವಾಗತ. ಹಾಗೆ ಪಾರಂಪರಿಕ ಕಟ್ಟಡ, ಮೈಸೂರಿನ ಪಾರಂಪರಿಕ ಕಟ್ಟಡ ಟೌನ್ ಹಾಲ್ನಲ್ಲಿ ಎಲ್ಲ ಗಾಯಕರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ. ಧನ್ಯವಾದಗಳು. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕಣ ಚಾಚೇವು. ನಡುನಾಡಿ ಇರಲಿ, ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೊಚ್ಚೇವು. ನಡುನಾಡಿ ಇರಲಿ, ಗಡಿನಾಡಿ ಇರಲಿ, ಕನ್ನಡದ ಕಳೆಯ ಕೊಚ್ಚೇವು. ಮರೆದೇವು ಒಲವ, ಕೆರೆದೇವು ಒಲವ, ಎರೆದೇವು ಒಲವ, ಹಿಡಿ ನೆನಪ ಮನ ಮನಗಳಲ್ಲಿ, ಮನ ಮನಗಳಲ್ಲಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇವತ್ತು ರವಿಚಂದ್ರನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿಯಾದಂತಹ ನಗುವನಹಳ್ಳಿ ಧನರಾಜ್ ಅವರಿದ್ದಾರೆ. ಸರ್, ಇವತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ವಿಷಯ ಏನಪ್ಪ ಅಂದರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ತಂದಿದೆ. ಅದರಲ್ಲೂ ಕರ್ನಾಟಕದಾದ್ಯಂತ ಎಲ್ಲ ಹವ್ಯಾಸಿ ಗಾಯಕರುಗಳು ಬಂದಿರೋದು ನನಗೆ ತುಂಬ ಖುಷಿ ತಂದಿದೆ. ಹಾಗಾಗಿ ಬಂದಿರುವಂಥ ಎಲ್ಲ ಗಾಯಕರಿಗೂ ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಕರ್ನಾಟಕದಲ್ಲಿ ರವಿಚಂದ್ರನ್ ಸರ್ ಅವರು ಯಾವಾಗ ಸ್ಯಾಂಡಲ್ವುಡ್ಡನ್ನು ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅಂತಂದರೆ ಮುಖ್ಯ ಕಾರಣ ಅವರ ಚಲನಚಿತ್ರ ಗೀತೆಗಳಲ್ಲಿ ಹಾಗೂ ಅವರ ಗೀತೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಏನು ಕೋಟಿಗಟ್ಟಲೆ ಸೆಟ್ಟನ್ನು ಹಾಕಿ ಚಿತ್ರಗೀತೆಗಳನ್ನು ರಚನೆ ಮಾಡಿದವ್ರಿಗೆ ಈ ಒಂದು ಕೀರ್ತಿ ಸ್ಯಾಂಡಲ್ವುಡ್ನಲ್ಲಿ ರವಿಚಂದ್ರನ್ ಬಿಟ್ಟು ಇನ್ಯಾರಿಗೂ ಆಗಲ್ಲ. ಎಸ್ ಸರ್, ಎಸ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ನಮ್ಮ ಸೌಭಾಗ್ಯ ಮೇಡಮ್ ಕಡೆಯಿಂದ, ಈ ಕಾರ್ಯಕ್ರಮದ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ತುಂಬಾ ಇಷ್ಟ ಮಾಡ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಂಗೀತ ಮೇಡಮ್ ನೀವು ಕೊಡ್ತಾ ಇರಬೇಕು. ಖಂಡಿತ ನಮ್ಮ ಸಪೋರ್ಟ್ ನಿಮಗೆ ಖಂಡಿತ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇವತ್ತು ನಮ್ಮ ಕಾರ್ಯಕ್ರಮ ಟೌನ್ ಹಾಲ್ ಮಾಡ್ತಾ ಇದ್ವಿ. ಒಟ್ಟೆ ಇವರ ನಿಮ್ಮ ಒಂದು ಸಜೆಷನ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 63ನೇ ಜನ್ಮ ದಿನೋತ್ಸವಕ್ಕೆ ನಾನು ಹೃದಯದಿಂದ
ಶುಭಾಶಯಗಳನ್ನು ಅವ್ರಿಗೆ ಹೇಳ್ತೇನೆ. ಎಸ್ ಸರ್, ಧನ್ಯವಾದಗಳು ಸರ್. ಪ್ರೀತಿನ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಕಲಿಸಿಕೊಟ್ಟವರು ನಮ್ಮ ರವಿ ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್. ಎಸ್ ಸರ್, ನೀವು ಹೇಳ್ತಿದ್ದೀರಾ ನಾವು ಆ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ನಾವು ಕೂಡ ಚಕ್ರ ಹೊಡೆದು ಹೋಗ್ತಿದ್ವಿ ಅಂತ ಹೇಳಿ. ಇವತ್ತು ನಮ್ಮ ಕಾರ್ಯಕ್ರಮ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಒಂದು ನಡೆದ ಹಾಗೆ ಇದೊಂದು ಹೆಮ್ಮೆಯ ಒಂದು ಕಾರ್ಯಕ್ರಮ. ನಮ್ಮ ಸೌಭಾಗ್ಯ ಮೇಡಮ್ಗೆ ತುಂಬ ತುಂಬ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಚಿಕ್ಕಮಗಳೂರಿಂದ ಸುಮಾರು ಒಂದು 210 ಕಿಲೋಮೀಟರ್ ಬಂದೀನಿ. ಅದು ನಮಗೆ ಏನು ಅನಿಸಲಿಲ್ಲ, ಬಂದಿದ್ದ ಪಕ್ಕದಲ್ಲಿ ಇಲ್ಲೇ ಒಂದು 25 ಕಿಲೋಮೀಟರ್ ಬಂದಂಗೆ ಆಗ್ತದೆ. ಅದು ಪ್ರೀತಿ ಅಭಿಮಾನ ಸರ್. ಹೌದು ಎಸ್ ಸರ್, ಹೌದು. ಹಾಗಾಗಿಬಿಟ್ಟು ನನಗೆ ಇದರಲ್ಲಿ ಭಾಗವಹಿಸೋರಿಗೆ ಒಂದು ಹೆಮ್ಮೆಯ ಸಂಗತಿ. ಹಾಗೂ ಸೌಭಾಗ್ಯ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಆಯೋಜಕ ಎಲ್ಲ ತಂಡದವರೆಗೂ ನನಗೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಎಲ್ಲ ಸಿಂಗರ್ಸ್ಗೂ ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮ್ಯಾಮ್ ಹೇಳಿ, ನಮ್ಮ ಕಾರ್ಯಕ್ರಮ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಹೇಳಿ ನಾನು ಅವ್ರಿಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಸರ್, ನಮ್ಮ ಕಾರ್ಯಕ್ರಮ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ನಮ್ಮ ರವಿ ಸರ್ ಅಭಿಮಾನಿಗಳಿಗೋಸ್ಕರ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಮೇಡಮ್, ಇದು ನನ್ನ 5ನೇ ಇವೆಂಟು ಸೌಭಾಗ್ಯ ಮೇಡಮ್ದು ಬರ್ತಾ ಇರೋದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅವರು. ಏನಿಲ್ಲ, ರವಿಚಂದ್ರನ್ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಅಷ್ಟೊಂದು ದೊಡ್ಡವರಲ್ಲ. ಎಲ್ಲರೂ ಚೆನ್ನಾಗಿ ಆಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ನೋಡಿ, ಅವ್ರಂತಾರೆ ಮಾತು ಕಮ್ಮಿ ಹಾಡಲ್ಲಿ ನೋಡಿ ಅಂತಿದ್ದಾರೆ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ನಮ್ಮ ಕಾರ್ಯಕ್ರಮ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶ್ರೀ ಸೌಭಾಗ್ಯ ಅಸೋಸಿಯೇಟ್ ಅರ್ಪಿಸುವ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರ ಬಗ್ಗೆ ಹೇಳಷ್ಟೇನು ನಾವು ದೊಡ್ಡವರಲ್ಲ, ಆದ್ರೂ ಈ ಕಾರ್ಯಕ್ರಮಕ್ಕೆ ಒಂದು ತುಂಬ ಸುಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಅದು ನಾವು ಇಷ್ಟು ದಿನ ಹೊರಗಡೆ ಹೋಟೆಲಲ್ಲಿ ಮಾಡ್ತಾ ಇದ್ವಿ. ಈ ದಿನ ಮೈಸೂರಿನ ಹೆಸರು ಅಂತ ಟೌನ್ ಹಾಲ್ ಈ ಒಂದು ವೇದಿಕೆ ನಿಮಗೆ ಕೊಟ್ಟಿದ್ದೀವಿ. ನೀವು ನಮ್ಮ ಎಲ್ಲ ಅಭಿಮಾನಿಗಳಿಗೆ, ನಮ್ಮ ರವಿ ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ರವಿ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆಂದರೆ ನಾನು ಎಲ್ಲೂ ಹೋಗಿ ಆಡಿಲ್ಲ, ಏನಿಲ್ಲ. ಆದರೆ ಇದು ಒಂದು ಸೌಭಾಗ್ಯನ ಕಲ್ಪಿಸ್ಕೊಟ್ರಲ್ಲ, ಅದಕ್ಕೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಇವರು ನನಗೆ ಸೌಭಾಗ್ಯ ಕೊಟ್ಟಂಥ ಸೌಭಾಗ್ಯದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳಿ ಮ್ಯಾಮ್, ನೀವು ಕೂಡ ನಮ್ಮ 2ನೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ಮೈಸೂರಿಂದ ಬಂದಿರೋದು, ಕೋಮ್ಲಾ ಅಂತ. ನಾನು ಅಂದರೆ ಈವೆಂಟ್ಸಿಗೆ ಅಂತ ಸ್ಟಾರ್ಟ್ ಮಾಡಿದಾಗಿಂದ ಇದು ಸೌಭಾಗ್ಯ ಮೇಡಮ್ ಅವ್ರದ್ದು 2ನೇ ಈವೆಂಟ್ ನಾನು ಬರ್ತಾ ಇರೋದು. ಒಂದು ಬರ್ತಿರೋದು ಏನಕ್ಕೆ ಅಂತಂದರೆ ಇವ್ರು ತೋರಿಸೋ ಪ್ರೀತಿ ಜಾಸ್ತಿ ಆಗ್ತಿದೆ. ಆ ಕ್ಲೋಸ್ನೆಸ್ ಜಾಸ್ತಿ ಇರೋದ್ರಿಂದ ಇವ್ರ ಪ್ರೋಗ್ರಾಮಿಗೆ ಮಿಸ್ ಮಾಡೋಕ್ಕೆ ಮನಸ್ಸಾಗಲ್ಲ. ಮತ್ತು ಎಲ್ಲ ಗಾಯಕರಿಗೂ ಆಲ್ ದ ಬೆಸ್ಟ್. ಇವತ್ತು ರವಿ ಸರ್ದು ಬರ್ತ್ಡೇ ಇರೋದ್ರಿಂದ ನಮಗೆ ಈ ಅವಕಾಶ ಮಾಡಿಕೊಟ್ಟ ಸೌಭಾಗ್ಯ ಮೇಡಮ್ ಅವರಿಗೆ ಧನ್ಯವಾದ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಸರ್ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಟೌನ್ ಹಾಲ್ ಮೈಸೂರಿನಲ್ಲಿ ಒಂದು ಹೆಸರುವಾಸಿ ಗೌರವ ತುಂಬಿರುವಂಥ ಜಾಗ. ಸೊ ಈ ಜಾಗದಲ್ಲಿ ನಾವೆಲ್ಲ ಹಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ನಮಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸೌಭಾಗ್ಯ ಮೇಡಮ್ ಹಾಗೂ ಎಲ್ಲೆಲ್ಲೂ ಸಂಗೀತವೇ ತಂಡದ ಸೌಭಾಗ್ಯ ಮೇಡಮ್, ಸೌಭಾಗ್ಯ ಅಸೋಸಿಯೇಷನ್ ತಂಡದ ವತಿಯಿಂದ ಅವ್ರಿಗೇನೆ ಮತ್ತು ನಮ್ಮಿಂದ ಧನ್ಯವಾದ ಅರ್ಪಿಸ್ತೀನಿ. ಸೊ ಈ ಟೌನ್ ಹಾಲಲ್ಲಿ ಅದ್ಭುತವಾದ ಈ ಈವೆಂಟ್ ನಡೆಯುತ್ತೆ. ಸೊ ಬಂದಿರುವಂತಹ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಕೂಡ ಎಲ್ಲ ರವಿಚಂದ್ರನ ಹಾಡುಗಳು ಕೂಡ ಹಾಡ್ತೀವಿ. ಸಾವಧಾನವಾಗಿ ಕೇಳಿ. ಈ ಜಾಗಕ್ಕೊಂದು ಬೆಲೆ ಇದೆ, ಅದು ನಾವು ಇನ್ನಷ್ಟು ಹೆಚ್ಚು ಮಾಡೋಣ. ಸೊ ಮತ್ತು ರವಿಚಂದ್ರ ಬಗ್ಗೆ ಎರಡೇ ಮಾತು ಮಾತಾಡ್ತೀನಿ. ಸೊ ಹಿಂದಿನಲ್ಲಿ ಒಬ್ಬರು ಸುಭಾಷ್ ಗಾಯ್ ಅಂತ ಸ್ಟೈಲಿಶ್ ಡೈರೆಕ್ಟರ್ ಇದ್ದಾರೆ. ಸೊ ಹಿಂದಿನಲ್ಲಿ ಅವ್ರನ್ನ ಸ್ಟೈಲಿಶ್ ಡೈರೆಕ್ಟರ್ ಅಂತ ಕರೀತಾರೆ. ಆದರೆ ಕನ್ನಡದಲ್ಲಿ ಇದನ್ನು ರವಿಚಂದ್ರನ್ ಅವ್ರಿಗೆ ಕನ್ನಡದ ಸುಭಾಷ್ ಗಾಯ್ ಅಂತ ಕರೀತಾರೆ. ಸೊ ಕನ್ನಡದಲ್ಲಿ ಎಲ್ಲ ಸಾಹಸ ಅದು ಇದು ಎಲ್ಲ ಇತ್ತು. ಆದರೆ ಆಧುನಿಕತೆ ಮತ್ತು ಒಂದು ಹೀರೋಯಿನ್ನ ಹೆಣ್ಣನ್ನು ಇಷ್ಟು ಕೂಡ ಸುಂದರವಾಗಿ ತೋರಿಸ್ಬೋದು ಅಂತ ನಮ್ಮ ಕನ್ನಡ ರಂಗಕ್ಕೆ ತೋರಿಸ್ಕೊಟ್ಟವರಲ್ಲಿ ಅಗ್ರಗಣ್ಯರು ರವಿಚಂದ್ರನ್. ಸೊ ಅವರಿಗೆ ನನ್ನಿಂದ ಹಾಗೂ ನಮ್ಮ ತಂಡದಿಂದ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಅವರ 63ನೇ ಜನ್ಮದಿನೋತ್ಸವಕ್ಕೂ ಕೂಡ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಅವರು ಅವರ ಕುಟುಂಬದವರೊಂದಿಗೆ 100 ಕಾಲ ಚೆನ್ನಾಗಿದ್ದು ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಅವ್ರ ತಲೆಯಲ್ಲಿರುವಂಥ ಆಧುನಿಕವಾಗಿರುವಂಥ ಬರುವಂಥ ಐಡಿಯಾಗಳನ್ನೆಲ್ಲ ಫಿಲಮ್ ಮುಖಾಂತರ, ಸಂಗೀತದ ಮುಖಾಂತರ, ಡೈರೆಕ್ಷನ್ ಕಲೆಯಲ್ಲಿ ತೋರಿಸುವ ಮುಖಾಂತರ ನಮ್ಮನ್ನೆಲ್ಲ ಇಂಪ್ರೆಸ್ ಮಾಡಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಎಸ್ ಸರ್, ಧನ್ಯವಾದಗಳು ಸರ್. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಮಹಾದೇವ್ ಅಂತ ಶ್ರೀರಂಗಪಟ್ಟಣದಿಂದ ಬಂದಿದ್ದೇನೆ. ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೌಭಾಗ್ಯ ಮೇಡಮ್ ಅವ್ರ ಕಡೆಯಿಂದ ಇದೇ ಫಸ್ಟ್ ನಾನು ಈವೆಂಟಿಗೆ ಬರ್ತಾ ಇರೋದು. ಸೌಭಾಗ್ಯ ಅಸೋಸಿಯೇಷನಿಂದ ದಯವಿಟ್ಟು
ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷ ಆಗ್ತಾ ಇದೆ, ಸಂತೋಷದಿಂದ ಮಾತು ಬರ್ತಾ ಇಲ್ಲ. ಧನ್ಯವಾದಗಳು ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವತ್ತು ನಮ್ಮ ರವಿ ಸರ್ ಅವರ ಬರ್ತ್ಡೇ. ನಮ್ಮ ಕಾರ್ಯಕ್ರಮಕ್ಕೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಗೊಳ್ಳಿ ಮೈಕ್. ರವಿಚಂದ್ರನ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಕಾಲದ 2024 ಈಚೆಗೆ ಟೆಕ್ನಾಲಜಿ ಇಂಪ್ರೂವ್ ಆಯ್ತಲ್ಲ, ಈ ಕಾಲದ ಆ ಟೈಮಲ್ಲಿ ಇದ್ದಿದ್ರೆ ರವಿಚಂದ್ರನ್ ಅವರು ಬಾಲಿವುಡ್ಗಿಂತೂ ಹಿಂದೆ ಇರ್ತಿದ್ರು. ರವಿಚಂದ್ರನ್ ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಅದರಿಂದ ಅದು ನಾವಂತೂ ಮೂಲ ಕಲಾವಿದರಲ್ಲ. ಸೌಭಾಗ್ಯ ಮೇಡಮ್ ಅವರು ವೇದಿಕೆ ಕಲ್ಪಿಸಿಕೊಟ್ಟು ಅವ್ರಿಗೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ತಾವು ಕೂಡ ನಮ್ಮ ಕಾರ್ಯಕ್ರಮ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಇಂದ್ರಶೇಖರ್ ಅಂತ. ನಾನು 2ನೇ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಸೌಭಾಗ್ಯ ಮತ್ತು ಸೌಭಾಗ್ಯ ಅಸೋಸಿಯೇಟ್ಸ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಕಾರ್ಯಕ್ರಮ ಎಲ್ಲರನ್ನೂ ಒಂದು ಕಡೆ ಕಲೆಕ್ಟಿವ್ ಆಗಿ ಎಲ್ಲರನ್ನೂ ಒಂದು ಕಡೆ ಸೇರಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಈ ಒಂದು ಶ್ರೀ ಸೌಭಾಗ್ಯ ಅಸೋಸಿಯೇಟ್ಸ್ ಅರ್ಪಿಸುವಂತಹ ಸೌಭಾಗ್ಯ ಮೇಡಮ್ ಅವ್ರ ಕಡೆಯಿಂದ ನಡೀತಕ್ಕಂತಹ ಈ ಒಂದು ಕನಸುಗಾರನ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ನನಗೆ ಕರೆ ಮಾಡಿದವರು ಅಂತಂದರೆ ಧನರಾಜ್ ಸರ್ ಅವರು. ಫಸ್ಟ್ ಫೋನ್ ಮಾಡಿ, ಸರ್ ಶಿವಣ್ಣ ಸರ್ ಹೆಂಗಿದೆ, ಒಂದು ಕಾರ್ಯಕ್ರಮನ ನಡೆಸೋಣ ಸರ್, ನೀವು ಕೂಡ ಮೀಡಿಯಾ ಟಿವಿಯವರು ನಡೆಸಿದಂಥ ಒಂದು ಸಂದರ್ಭ ಕನ್ನಡ ನ್ಯೂಸ್ ಅರ್ಪಿಸುವ ಎಲ್ಲೆಲ್ಲೂ ಸಂಗೀತವೇ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಾಳೆ ಅನ್ನು ಮಾಯೆ ಇಂದು ತಿಳಿದರೆ, ತಿಳಿದ ಮೇಲೂ ನಾ ಉಸಿರಾಡು ಹೇಗೆ. ಗೆಲುವು ಅನ್ನು ಮಾಯೆ ಸೋಲದು ನಾಳೆಗೆ. ಈ ಶುಭ ವೇಳೆ ನನಗೆ ಹೂಮಾಲೆ. ಗುರು ಇಲ್ಲದೆ ನಾ ಗುರಿ ಮುಟ್ಟಿದೆ ನಾ. ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ. ಸೋಲಿಲ್ಲದಲೇ ಗೆಲುವಲ್ಲವೇ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ ನಾನು ಕಾವೇರಿ
ಕಾವೇರಿ ತೀರದಲ್ಲಿ ನಿಮ್ಮಿಂದ ನಾನು ನಿಮಗಾಗಿ ನಾನು ನಿಮ್ಮೊಡನೆ ನಾನು ಪ್ರೀತಿಗಾಗಿ ನಾನು ಈ ತಾಯಿ ಲೀಲೆಯೇ ನಾನಿಲ್ಲಿ ಅಲ್ಲವೇ ಈ ಜೀವಕ್ಕೆ ಮರು ಜನ್ಮವೇ ಕರುನಾಡಿನಲ್ಲೇ ಆರಾರಿರೋ